ಪ್ರಮುಖವಾಗಿ ಸರ್ಕಾರಕ್ಕೆ ಪಂಚ ಗ್ಯಾರಂಟಿ ಯೋಜನೆಗಳು ಹೊರೆಯಾಗಿದೆಯಾ ಅನ್ನುವಂಥ ಪ್ರಶ್ನೆ ಈಗಲ್ಲ ಬಿಡಿ, ಅದು ಜಾರಿಯಾದಾಗಿನಿಂದಲೂ ಕೂಡ ಕೇಳೋದಕ್ಕೆ ಸಿಗ್ತಾ ಇದೆ. ಕಾರಣ ಸರ್ಕಾರದ ಬೊಕ್ಕಸ ಖಾಲಿ ಆಗ್ತಾ ಇದೆ ಗ್ಯಾರಂಟಿ ಯೋಜನೆಗಳಿಂದ ಅನ್ನುವಂಥ ಮಾತುಗಳು ಪದೇ ಪದೇ ಕೇಳೋದಕ್ಕೆ ಸಿಗ್ತಾ ಇದೆ. ಈಗಲೂ ಇಂಥ ವಿಚಾರಗಳು ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಗ್ಯಾರಂಟಿ ಯೋಜನೆಗಳು ಸರ್ಕಾರಕ್ಕೆ ಭಾರವಾಗಿದೆ ಅಂತ ರಾಜ್ಯ ಆರ್ಥಿಕ ಇಲಾಖೆಯೇ ಈಗ ಒಪ್ಪಿಕೊಂಡಿದೆ ಅಂತೆ. ಗ್ಯಾರಂಟಿ ಯೋಜನೆಗಳ ಅಧ್ಯಯನಕ್ಕೆ ಅಂತ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ಜನಪ್ರತಿನಿಧಿಗಳು ಅಂದ್ರೆ ಅಲ್ಲಿನ ಪ್ರತಿನಿಧಿಗಳು ರಾಜ್ಯಕ್ಕೆ ಬಂದಿದ್ರು. ಈ ವೇಳೆ ಗ್ಯಾರಂಟಿ ಯೋಜನೆಗಳ ಘೋಷಣೆ ಸುಲಭ, ಆದರೆ ಜಾರಿ ಕಷ್ಟ ಅಂತ ಹೇಳಿಕೊಂಡಿದೆಯಂತೆ ರಾಜ್ಯ ಆರ್ಥಿಕ ಇಲಾಖೆ. ಗ್ಯಾರಂಟಿ ಯೋಜನೆ ಜಾರಿ ಮಾಡಿದ್ರೆ ಅರ್ಧ ಬೊಕ್ಕಸ ಖಾಲಿ ಆಗತ್ತೆ ಅಂತ ಹೇಳಿದೆ ಅಂತೆ. ಕೆಲ ಸಂದರ್ಭಗಳಲ್ಲಿ ಸಂಬಳ ಕೊಡೋದಕ್ಕೂ ಕಷ್ಟವಾಗುತ್ತೆ. ಹೀಗಾಗಿ ಗ್ಯಾರಂಟಿಗಳನ್ನ ಕೊಡಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಅಂತ ರಾಜ್ಯ ಆರ್ಥಿಕ ಇಲಾಖೆ ಕಿವಿ ಮಾತು ಹೇಳಿದೆ. ಅಗತ್ಯ ಇದ್ರೆ ಷರತ್ತು ಹಾಕಿ ಗ್ಯಾರಂಟಿ ಯೋಜನೆ ಕೊಡಿ ಅಂತ ಹೇಳಿದೆ. ಗ್ಯಾರಂಟಿಗಳಲ್ಲಿ ಶಕ್ತಿ ಯೋಜನೆಯೇ ಅತಿ ದುಬಾರಿ ಯೋಜನೆ. ಹೀಗಾಗಿ ಶಕ್ತಿ ಯೋಜನೆಯನ್ನ ತಾಲೂಕು ಹಾಗೂ ಜಿಲ್ಲೆಗೆ ಸೀಮಿತಗೊಳಿಸಿ, ಅಂದ್ರೆ ಕೇವಲ ಜಿಲ್ಲೆಯೊಳಗಡೆ ಸಂಚಾರ ಮಾತ್ರ ಫ್ರೀ, ಹೊರ ಜಿಲ್ಲೆಗೆ ಹೋಗಬೇಕಾದ್ರೆ ಹಣ ಕೊಟ್ಟು ಟಿಕೆಟ್ ಖರೀದಿ ಮಾಡಬೇಕು ಅಂತ ಷರತ್ತು ವಿಧಿಸಿ ಅಂತ ರಾಜ್ಯ ಆರ್ಥಿಕ ಇಲಾಖೆ ಈ ರೀತಿ ಸಲಹೆ ಬೇರೆ ಕೊಟ್ಟಿದೆ ಅಂತೆ.